ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರೀತಿಯಾದ ಒಂದು ವಿಭಾಗ ಇದು, ಸಂಸ್ಕಾರಗಳ ವಿಭಾಗ. ಇವತ್ತಿನ ವಿಶೇಷತೆ ಏನು, ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ವಿಶೇಷವಾದ ಪೂಜೆಯನ್ನ ಏನಾದ್ರೂ ಮಾಡ್ಬೇಕಾ ಅಂತ ಗುರುಜಿ ಹೇಳ್ತಾರಾ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಕಾಯೋರು ಪಾಪ ಬಹಳ ಜನ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಹೋಗಿ ಅಂದ್ರೆ ಹೋಗಿ ಬರ್ತೀವಿ ಅಂತಾರೆ. ಬಹಳ ಸಂತೋಷ. ಎಷ್ಟೋ ಜನಕ್ಕೆ ಪ್ರಯತ್ನ ಪಟ್ಟು ಇವತ್ತು ದಿವಸ ಜೀವನದ ಕಾರ್ಯಕ್ರಮದಲ್ಲಿ ಕರ್ಮಶೇಷಗಳನ್ನು ಬಹಳ ಜನ ಕಳ್ಕೊಳ್ತಿದ್ದಾರೆ. ಗಂಡಂದ್ರು ಬೇಡ ಕಡೆ ಸುಮ್ಮನೆ ಮಾಡೋಕೆ ಕೆಲಸ ಇಲ್ಲ. ಆಯಪ್ಪ ಹೇಳ್ತಾರೆ ದಿನಾ ಹೊರಗಡೆ ಹೋಗ್ತಾ ಇದ್ರೆ ಖರ್ಚು ಜಾಸ್ತಿ ಕಡೆ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಹೆಂಡತಿ ಅಕಸ್ಮಾತ್ ಗಂಡಂದ್ರ ಅಕಸ್ಮಾತ್ ಪುನಸ್ಕಾರ ಮಾಡಿದ್ರೆ ಅಯ್ಯೋ ಬನ್ನಿ ಸಾಕು ಅದನ್ನ ಮಾಡ್ಬಿಟ್ರೆ ದೊಡ್ಡದ ಕೆಲಸ ಅನ್ನೋ ದುರಹಂಕಾರ ಹೆಂಗಸರು ಇದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಪರಿವರ್ತನೆ ಮಾಡತಕ್ಕಂಥ ಪ್ರತ್ಯೇಕವಾಗಿ ಪ್ರತಿದಿನ ನಮ್ಮ ಮಗಳು ಕಳ್ಕೊಳ್ಳೋಕ್ಕೆ 1, 2, 3, 4 ಒಂದು ಸಣ್ಣ ಪುಟ್ಟ ಕರ್ಮಗಳು ಕಳ್ಕೊಳ್ಳೋ ಯೋಜನೆಗಳು ಎಷ್ಟೋ. ಆದರೆ ಇವತ್ತಿನ ದಿವಸ ಸಾಕಷ್ಟು ವಿಶೇಷ ಅಂದರೆ ನಾವು ಆ ವಿಶಾಖ ನಕ್ಷತ್ರದಲ್ಲಿ ಅನುಗ್ರಹವಾಗಿ ಪಡೀತಕ್ಕಂಥದ್ದು. ವಿಶಾಖ ನಕ್ಷತ್ರ ವಿಷವಾಗಿರ್ತಕ್ಕಂಥ ಜೀವನ. ಆ ವಿಶಾಖ ನಕ್ಷತ್ರವನ್ನು ಅಗ್ನಿ ಸ್ವರೂಪ ಅಂತ ಕರಿತೀವಿ. ಸುಬ್ರಹ್ಮಣ್ಯ ನಕ್ಷತ್ರವು ಸಾಕ್ಷಾತ್ ವಿಶಾಖ ನಕ್ಷತ್ರ. ಪ್ರತಿಯೊಬ್ಬನು ವಿಷ ಅಂದರೆ ವಿಷಾಮೃತವಾಗಿರ್ತಕ್ಕಂಥದ್ದಲ್ಲಿ ತುಲಾರಾಶಿಯಲ್ಲಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ವೃಶ್ಚಿಕಗೂ ಇರುತ್ತೆ, ವಿಶಾಖಗೂ ಇರುತ್ತೆ. ಅಂದರೆ 2 ಭಾಗದಲ್ಲಿ ಕಾಲಿಟ್ಟಿರತಕ್ಕಂಥ ವಿಶಾಖ ನಕ್ಷತ್ರಕ್ಕೆ ಹೀಗೆ ತಕ್ಕಡಿ ಇಟ್ಕೊಂಡ್ರೆ ಅರ್ಧ ಭಾಗ ಶನಿ, ಅರ್ಧ ಭಾಗ ಪರಿಪೂರ್ಣವಾಗಿರ್ತಕ್ಕಂಥ ಮೃತ. ಅಂದರೆ ಒಂದು ಭಾಗ ಕಷ್ಟ, ಇನ್ನೊಂದು ಭಾಗ ಸುಖ. ಈ 2 ಕಷ್ಟ ಸುಖಗಳನ್ನು ವಿಶಾಖ ನಕ್ಷತ್ರ ತೀರ್ಮಾನ ಮಾಡುತ್ತೆ. ಅಂದರೆ 6 ಭಾಗದ ಮುಖದಲ್ಲಿ 3 ಭಾಗ ತಮೋಗುಣ, ರಜೋಗುಣ, ಈ 2ಕ್ಕೂ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಇದಕ್ಕೆ ಹೇಗಪ್ಪ ಮಾಡ್ಕೊಳ್ಳೋದು? ನಾವು ನೀವು ಗಂಡ ಓಕೆ ಅಂತಾನೆ, ಹೆಂಡತಿ ಬೇಡ ಅಂತಾಳೆ. ಹೆಂಡತಿ ಓಕೆ ಅಂತಾಳೆ, ಗಂಡ ಬೇಡ ಅಂತಾನೆ. ಗಂಡ ಹೆಂಡತಿ ಇಬ್ರು ಓಕೆ, ಮಕ್ಕಳು ಬೇಡ ಅಂತಾರೆ. ಮಕ್ಕಳು ಓಕೆ ಅಂತಾರೆ, ತಂದೆ ತಾಯಿ ತಲೆನೇ ಕೇರ್ ಮಾಡ್ಕೊಳ್ಳಲ್ಲ. ಹೀಗೆ ಒಬ್ಬನು ಬೇಡ ಒಬ್ಬನು ಬೇಕು ಅಂತಕ್ಕಂಥ ಅವಕಾಶ ಕಷ್ಟ ಜೀವನದಲ್ಲಿ ಇವತ್ತಿನ ದಿವಸ ಕರ್ಮ ಫಲಗಳನ್ನು ಕಳ್ಕೊಳ್ಳೋಕ್ಕೆ ಬಹಳ ಕಷ್ಟ. ಅದಕ್ಕೆ ನೀವೇನು ಮಾಡಬೇಕು, ಇವತ್ತಿನ ದಿವಸ ಸಾಕ್ಷಾತ್ ಸೀತಾಮ್ಮನವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸೀತಾಮ್ಮನವರು ಕಾಡು ಹೋದಾಗ ರಾಮಚಂದ್ರನ ಕಳಿಸ್ಬಿಡ್ತಾನೆ. ಆ ಕಳಿಸಿದ ದಿನ ಇವತ್ತು. ಸಾಕ್ಷಾತ್ ಲವಾಕುಶಕ್ಕೆ ಮೊದಲು ಸೀತಾಮ್ಮನವ್ರ ಮೇಲೆ ಅಪವಾದ ಹಾಕಿರ್ತಕ್ಕಂಥ ಜನಗಳ ನಿಂದನೆಗೆ ಇವತ್ತು ಗುರಿಯಾಗತಕ್ಕಂಥ ದಿನ ಸೀತಾಮ್ಮನವರು. ಶೋಕವಾಗಿರ್ತಕ್ಕಂಥ ವಿಚಾರ ಅಂದರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮಗೆ ಗೊತ್ತಿಲ್ಲದೆ ಶೋಕವನ್ನು ಆಚರಿಸಿ ಅಂತ ನಾನು ಹೋಗಲ್ಲ. ನಿಮಗೆ ಗೊತ್ತಿಲ್ಲದೆ ನೀವು ನಿಮ್ಮ ನಕ್ಷತ್ರಗಳೆಲ್ಲ ನೋಡ್ಕೊಳ್ಳಿ. ಇವತ್ತೆಲ್ಲರೂ ಬೇಜಾರಾಗಿರ್ತೀರ. ಯಾತಕ ಬೇಜಾರನ್ನ ಹೇಗೆ ಕಳೆಯೋದು? ಸೀತಾಮ್ಮನವರು ಅಕಸ್ಮಾತ್ ಹೋದ್ರೆ ವಾಲ್ಮೀಕಿ ಋಷಿಗಳು ಕಾಪಾಡ. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಇವತ್ತು ಸಿಕ್ಕಿರ್ತಕ್ಕ ವಿಚಾರ. ವಾಲ್ಮೀಕಿಗಳ ಅನುಗ್ರಹ ಯಾವ ಅಂದ್ರೆ ದರ್ಬೆನ ಸೀತಾಮ್ಮನವರಿಗೆ ಅನಿಸ್ತಕ್ಕಂಥ ಇವತ್ತು ಅಕಸ್ಮಾತ್ ಯಾರಾದರೂ ದರ್ಬೆಗಳನ್ನ ಸೀತಾಮ್ಮ ವಿಶೇಷವಾಗಿ ಸ್ಮರಣೆ ಕೊಂಡು ನಾವು ನಮಸ್ಕಾರ ಇರ್ತಕ್ಕಂಥ ಅದಕ್ಕೆ ಮಾಡಬೇಕಾಗಿ ದರ್ಬೆ ನೀಡಿ ಎಲ್ಲರೂ ಸಹಸ್ರನಾಮ ಪ್ರತಿದಿನ ಬೆಳಗ್ಗೆ ಹೇಳ್ತೀವಿ ಅಂತ. ಆದರೆ ಇವತ್ತು ಸಾಯಂಕಾಲ ಹೇಳಿ ಅಂದ್ರೆ ದರ್ಬೆ ವಿಷ್ಣು ಸಹಸ್ರನಾಮಕ್ಕೆ ನಮೋ ರಾಮೇ ಹೇ ರಾಮೋ ಮನೋರಮೆ ಸಹಸ್ರಾಮ ದತ್ಯಂ ಶ್ಯಾಮನಾವರಾನನೆ ನವರಾಮ ರಾಮೇತೆ ರಮೇ ರಾಮೋ ರಮೇ ಸಹಸ್ರನಾಮದತ್ಯುಲ್ಲ ಶ್ರೀರಾಮವರಾನನೆ. 3 ಸರಿ ಕೊಂಡ್ರೆ ಒಂದು ಸಹಸ್ರ. ನೀವು ಎಷ್ಟು ಸಲ ಹೇಳಿದ್ರೆ ಎಷ್ಟು 3 ಸಲ ಹೇಳ್ತೀರೋ ಅಷ್ಟು ವಿಷ್ಣು ಸಹಸ್ರನಾಮದ ಫಲ. ಹಾಗೆ ನೀವು 21 ಸಲ ರಾಮನಾಮವನ್ನು ಸೀತಾಮ್ಮನವ್ರನ್ನ ನೆನೆಸ್ಕೊಂಡು ಇವತ್ತು ಆ ದರ್ಭೆಯನ್ನು ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ನೆನೆಸ್ಕೊಂಡು ಮನೆಯಲ್ಲಿ ರಾಮಪಟವೋ ಅಥವಾ ವಿಶೇಷವಾಗಿರ್ತಕ್ಕಂಥ ರಾಮಚಂದ್ರನೋ ಅಥವಾ ಸೀತಾಮ್ಮನವ್ರು ನೆನೆಸ್ಕೊಂಡು ತುಳಸಿಯನ್ನೋ, ಯಾಕೆಂದರೆ ತುಳಸಿಯನ್ನು ಶಾಪ ಹಾಕಿದ್ದು ಸೀತಾಮ್ಮನವರೇ ಅಲ್ವಾ. ತುಳಸಿ ಹತ್ರ ನೆನೆಸ್ಕೊಂಡ್ರೆ ಸಾಕಂತೆ, ನಿಮ್ಮಲ್ಲಿ ಎಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ಆ ತುಳಸಿ ಹತ್ರ ಆ ದರ್ಬೆ ಯಾವತ್ತು ನುಣಿ ಎತ್ಕೊಳ್ಳಿ, ಪೂರ್ತಿ ಇರಬೇಕು. ಅರ್ಧಂಬರ್ಧ ಮುರಿದಿರೋದಿರಬಾರ್ದು. ಒಂದೇ ಒಂದು ಕಡ್ಡಿ ಅದನ್ನು ಕ್ಲೀನಾಗಿ ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲೇ ಇಟ್ಬಿಡ್ಬೇಕು. ಇಟ್ಟ ಮೇಲೆ ತದನಂತರ ಸ್ವಲ್ಪ ಮಟ್ಟಿಗೆ ಸಕ್ಕರೆ ನೈವೇದ್ಯ ಅಥವಾ ಹುರ್ಗಡ್ಲೆ ನೈವೇದ್ಯ ಅಥವಾ ಬೆಲ್ಲ ನೈವೇದ್ಯ, ಏನೇಳಿ ಪುಟಾಣಿ ಬೆಲ್ಲ ಅಥವಾ ಹುರ್ಗಡ್ಲೆ ಅಥವಾ ಸಕ್ಕರೆ ಹುರ್ಗಡ್ಲೆ ಅಥವಾ ಬೆಲ್ಲ. ಸೀತಾಮ್ಮನವ್ರಿಗೆ ಕಾಡಲ್ಲಿ ಕೂತಿದ್ದಾಗ ರಾಕ್ಷಸರೆಲ್ಲ ಹುರ್ಗಡ್ಲೆ ಕೊಟ್ರಂತೆ. ಪಾಪ ಅದೆಲ್ಲ ದೇವಕಿಗಳೆಲ್ಲ ಕೂತಿದ್ರಲ್ಲ ಸೇವಕಿರು, ಅವರೆಲ್ಲ ಹುರ್ಗಡ್ಲೆ ಪಾಪ ಟೈಮ್ ಪಾಸ್. ನಾವು ಈ ಕಳೆಕಾಯಿ ಬೀಜ ತಿಂತೀವಲ್ಲ ಆ ಕಾಲದಲ್ಲಿ ಆ ಹುರ್ಗಡ್ಲೆ ಆ ರಾಕ್ಷಸ ತಿಂತಾ ಇದ್ದಿದ್ದಂತೆ. ಅಲ್ಲಿ ಬೆಳೀತಾ ಇದ್ದಿದ್ದೇ ಹುರ್ಗಡ್ಲೆ ಅನ್ನೋದು. ಇವತ್ತಿಗೂ ನೀವು ಶ್ರೀಲಂಕಾಗೆ ಹೋದ ನೋಡ್ಬೋದು, ಬರೀ ಹುರ್ಗಡ್ಲೆ ವ್ಯಾಪಾರಪ್ಪ ಕಡೆ. ಅದಕ್ಕೋಸ್ಕರ ಆ ಹುರ್ಗಡ್ಲೆ ಅನ್ನೋದನ್ನ ಇವತ್ತು ಆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತ ನೆನೆಸ್ಕೊಂಡಾಗ ರಾಕ್ಷಸರು ಕೊಡ್ತಾ ಇದ್ದಿದ್ದು. ಇವತ್ತು ಇಂಡೋನೇಷ್ಯಾಗೆ ಹೋಗಿ ನೋಡಿ ಅಥವಾ ಯಾವ ಕಾಲಕ್ಕೂ ನೀವು ನೋಡ್ತಕ್ಕಂಥ ಫಿಲಿಪೀನ್ಸ್ ಜಾಗಕ್ಕೆ ಹೋಗಿ ನೋಡಿ, 1340 ಐಲಲ್ಲೂ ಹುರ್ಗಡ್ಲೆ ವಿಶೇಷ. ಅಲ್ಲಿ ವ್ಯಾಪಾರವೇ ಹುರ್ಗಡ್ಲೆ. ಅಂದರೆ ರಾವಣನ ಎಲ್ಲ ಲೋಕದಲ್ಲೂ ರಾಕ್ಷಸರು ಹುರ್ಗಡ್ಲೆ ವಿಚಾರ. ಅದಕ್ಕೂ ಸತ್ಯರೂಪ ಅಲ್ವೇ ನಮಗೆ ಗೊತ್ತಿಲ್ಲ ನೋಡಿ. ಅಂದರೆ ಸೀತಾಮ್ಮನವ್ರಿಗೆ ಅದಕ್ಕೆ ಹುರ್ಗಡ್ಲೆ ನೈವೇದ್ಯ ಇಡಿ ಅಲ್ಲಿ ಕಾಡಲ್ಲಿ ಕೊಟ್ಟಿದ್ರಂತೆ. ಆಗ ಆ ಸಖಿಯಾಗಿ ಅವಳು ಭಾಳ ಫ್ರೆಂಡಾಗಿ ಒಬ್ಳು ಹೇಳ್ತಾಳಂತೆ, ಯೋಚನೆ ಮಾಡಬೇಡ ಸೀತಾ, ನಿನ್ನ ರಾಮ ಗ್ಯಾರಂಟಿ ಬರ್ತಾನೆ. ಅಂದರೆ ರಾಕ್ಷಸಿಯಾದ್ರೂ ಒಳ್ಳೆಯ ರೂಪದಲ್ಲಿ ಸೀತಂಗೆ ಹೇಳ್ಕೊಟ್ಟು. ಅದಕ್ಕೆ ನೀವಿವತ್ತು ಹುರ್ಗಡ್ಲೆ, ಸಕ್ಕರೆ ಅಥವಾ ಒಂದು ಅಚ್ಚು ಬೆಲ್ಲವನ್ನು ನೈವೇದ್ಯ ಇಡಿ. ರಾಮ ಫೋಟೋ ಇದ್ದರೆ ರಾಮನ ಫೋಟೋ ಮುಂದೆ ಇಡಿ. ಅಕಸ್ಮಾತ್ ಎಲ್ಲೂ ಸಿಗದೇ ಇದ್ರೆ ಸೀತಾಮ್ಮ ಹತ್ರ ತುಳಸಿ ಅಂತ ಹೇಳ್ಕೊಂಡು ಅಲ್ಲೇ ಸೀತಾಮ್ಮನವ್ರ ಹತ್ರ ಇಟ್ಟರು ಆಯಿತು. ಈ ನೈವೇದ್ಯವನ್ನು ದೀಪವನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟು ದರ್ಬೆಯನ್ನು ಮಾತ್ರ ಮರಿಬೇಡಿ. ಒಂದೇ ಒಂದು ನುಣಿ ಕಡ್ಡಿ ಮನೆ ಯಜಮಾನ್ರನ್ನೆಲ್ಲ ನೆನೆಸ್ಕೊಂಡು ಸೀತಾಮ್ಮನ ನೋಡಿ. ಅಂದರೆ ಹೆಣ್ಣು ಮಕ್ಕಳಿಗೆ ಆ ಶೋಕ ಬೇಜಾರು. ಒಂದ್ಸಲಿ ಒಬ್ಬಳೇ ಇರ್ತಾಳೆ,
ಜೀವನ ಪೂರ್ತಿ ನಾನು ದುಡಿತಾನೇ ಇದ್ದೀನಲ್ಲ, ಜೀವನ ಪೂರ್ತಿ ಬರೀ ಇದೇ ಕೆಲಸನ, ಜೀವನ ಪೂರ್ತಿ ನಂಗೆ ಸ್ವತಂತ್ರ ಇಲ್ವಾ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ. ಅಂದರೆ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿದ್ರು ಒಂದೊಂದ್ಸಲಿ ಅವಳು ತಾಯಿ ಮನೆ ಯೋಚನೆ ಬರುತ್ತೆ, ಅಥವಾ ಒಬ್ಬಳೇ ಇದ್ದಾಗ ಬೇಜಾರಾಗುತ್ತೆ, ನನಗೆ ಯಾರೂ ಇಲ್ವಾ ಅನ್ನೋ ಭಾವನೆ. ಅಂತ ಶೋಕ ಇವತ್ತು ಆ ಸೀತಮ್ಮನವರು ಒಬ್ಬಳೇ ಹೋಗಿ ವಾಲ್ಮೀಕಿ ಆಶ್ರಮದಲ್ಲಿ ತಾನು ತುಂಬಿದ ಗರ್ಭಿಣಿ, ಆ ತುಂಬಿದ ಗರ್ಭಿಣಿ ಲವಾಕುಶ. ಅದಕ್ಕೆ ನೋಡಿ ಆ ದರ್ಬೆ ಯಾಕಿಡು ಅಂತ ಹೇಳ್ತೀರಿ ಅಂದರೆ ಹಿಂಗೆರಡು ಮುರಿದ್ರೆ ಅಂತ ವಾಲ್ಮೀಕಿ ಋಷಿಗಳು, ಆ ಮಗು ಆಗ ಲವ ಕುಶ ಆದರು. ಅದಕ್ಕೆ ಒಂದಾಗಿರಲಿ ರಾಮ ಸೀತಾ ಅನ್ನೋ ಹಾಗೆ ಆ ಒಂದೇ ಒಂದು ವಿಶೇಷವಾದ ದರ್ಬೆಯನ್ನು ಇಟ್ಟು ಸ್ಮರಣೆ ಮಾಡ್ಕೊಳ್ಳಿ ಅಂತ ಈ ಸಂಸದಲ್ಲಿ ಹೇಳ್ತಾ, ನಾವು ನೀವು ನಮಸ್ಕಾರ ಮಾಡ್ತಕ್ಕಂಥ ಈ ಗುರುವಾರ ಸೀತಾಮ್ಮನವರ ಅನುಗ್ರಹ ಆಗಲಿ ಅಂತ ಮರಿದೆ ನಮೋ ರಾಮ ರಾಮೇತೆ ರಮೇ ನಮೋ ಮನೋರಮೆ ಸಹಸ್ರನಾಮದತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ. ಇದು ಈಶ್ವರವಾಚ, ಈಶ್ವರನ ಹೇಳ್ಕೊಟ್ಟಿದ್ದು. ಫಾಸ್ಟ್ ಫುಡ್ ಇದ್ದ ಹಾಗೆ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳೋಕ್ಕಾಗಲ್ಲ, ಇದನ್ನು 3 ಸಲ ಹೇಳಿದ್ರೆ ಒಂದು ವಿಷ್ಣು ಸಹಸ್ರನಾಮ ಹೇಳಿದಾಗೆ ಅಂತ. ಇದನ್ನು 3 ಸಲ ಒಂದೊಂದನ್ನ ಹೇಳಿದಾಗ 21 ಸಲ ಲೆಕ್ಕ ಹಾಕೊಂಡಾಗ 3 × 21 ಎಷ್ಟಾಯಿತು ಅಂತ ಲೆಕ್ಕ ಹಾಕೊಂಡು ನೀವು ಸರ್ಪಳಿ ಅಂತ ಈ ಮುಖಾಂತರ ಹೇಳ್ತಾ ಇವತ್ತಿನ ಮಂಗಳವನ್ನು ಹೇಳೋಣ. ಗುರುಜಿ, ಸತ್ಯದ ಮಾತು ನೀವು ಹೇಳಿದ್ರಲ್ಲ, ಹೆಣ್ಮಕ್ಳಿಗೆ ಏನೇ ಇದ್ರು, ಎಂತಹ ಸಿರಿ ಸಂಪತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ದುಃಖ ಆಗೇ ಆಗತ್ತೆ, ಇವತ್ತು ಕೂಡ ಆಗತ್ತೆ. ಹಾಗಾಗಿ ಆ ದುಃಖದಿಂದ ತಪ್ಪಿಸ್ಕೋಬೇಕು ನೀವು ಹೇಳಿದ್ರಿ. ವಿಷ್ಣು ಸಹಸ್ರನಾಮವನ್ನ ಸಂಜೆ ದಯವಿಟ್ಟು ಓದಿ ಅಂತ, ಜೊತೆಗೆ ಒಂದು ಸೀತಾ ಮಾತೆಗೆ ನೈವೇದ್ಯವನ್ನ ವಿಶೇಷವಾಗಿ ಇಡಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಹಾಗಾದ್ರೆ ನಾಳೆ ವಿಶೇಷವಾಗಿ ಶುಕ್ರವಾರ ಗುರುಜಿ ಏನೋ ವಿಶೇಷ ಮಾಹಿತಿ ಹೊತ್ತು ತಂದೆ ಇರ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ತಪ್ಪದೆ ನೋಡ್ಬೇಕು ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ. ಜೈ ಸೀತಾಮಾತೆ.